ಆಯ್ತಪ್ಪ, ರಾಮನಗರ ಜಿಲ್ಲೆ, ನಾನು ಹಿಂದುತ್ವದ ಹೆಸರನ್ನ ಹೇಳಕ್ಕೆ ಹೋಗಲ್ಲ. ರಾಮನ ಹೆಸರಿಟ್ಟಿದ್ದೆ, ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು, ಇದನ್ನು ನಾನು ಹೇಳೋದು. ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ, ಆ ಕೆಂಗಲ್ ಅನ್ಮದ್ ಏನಾದ್ರು ಜಿಲ್ಲೆ ಅಂತಂದ್ರೆ ಅವ್ರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ. ನಾವ್ಯಾರೋ ಹುಟ್ಟೇ ಇರಲಿಲ್ಲ. ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸೆಡ್ ಹೊಡೆದು ರಾಜಕಾರಣ ಮಾಡಿದವರು, ನೇರವಾದಿ, ವಿಧಾನಸೌಧ ಕಟ್ಟಿದಂಥ ಪುಣ್ಯಾತ್ಮ. ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿನೆಲ್ಲ ಕಟ್ಟಡ ಕಟ್ಟಿಸಿದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ, ಆ ಜಿಲ್ಲೆಯವರವರು, ಆ ಜಿಲ್ಲೆಯಲ್ಲಿ ಜನಿಸಿದ್ದವರು, ಲಕ್ಕೊಂಜನಹಳ್ಳಿಲಿ, ಅದಕ್ಕಾದರೂ ಅಭಿನಂದಿಸಬಹುದಾಗಿತ್ತು. 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ತಾಲೂಕದು. 2007ರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ? ವಿರೋಧ ಮಾಡ್ಬೋದಾಗಿತ್ತಲ್ವ ಅವತ್ತು ವಿರೋಧ ಮಾಡಬೇಕಾಗಿತ್ತು. ಇಲ್ಲ, ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಇನಾನಿಮಸ್ ಆಗಿ ಯಾರು ಚರ್ಚೆನೇ ಮಾಡಲಿಲ್ಲ. ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರದು. ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು, ಒಂದು ಇತಿಹಾಸ ಇದೆ ರಾಮನಗರಕ್ಕೆ. ಹೌದು, ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಜಿಲ್ಲೆ 4 ತಾಲೂಕು, ಆ ಕಡೆ ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ಮತ್ತು ನಮ್ಮದು ನೆಲಮಂಗಲ, ಇವು ಸೇರಿತಿ 8 ತಾಲೂಕು. ಆ ಕಡೆ 4 ಭಾಗ, ಈ ಕಡೆ 4 ಕ್ಷೇತ್ರಗಳು, ಆ ಕಡೆ 4 ಕ್ಷೇತ್ರಗಳು. ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ರಾಮನಗರ ಜಿಲ್ಲೆ ಮಾಡಿದ್ರಿಂದ ಜನಕ್ಕೆ ಮನೆ ಬಾಗಿಲಿಗೆ ಕೆಲಸ ಆಗ್ತಕ್ಕಂಥ ಒಂದು ವಾತಾವರಣ ಅವ್ರಿಗೆ ಅನುಕೂಲ ಆಗಿದೆ. ಆ ಭಾಗದಲ್ಲಿ ಈಗ ಬೆಂಗಳೂರಲ್ಲಿ, ಬೆಂಗಳೂರು ಗ್ರಾಮಾಂತರದ್ದು ಬೆಂಗಳೂರು ಸಿಟಿಲಿದೆಯಾ? ಆ ಜಿಲ್ಲಾ ಕೇಂದ್ರ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ, ದಾಬಸ್ಪೇಟೆ ರೋಡಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇರ್ತಕ್ಕಂಥ. ಅವರೇನೋ ಭಾಳ ಬುದ್ಧಿವಂತರಂತೆ, ಪಾಪ ಅವನ್ಯಾರೋ ಹೇಳೋರೆ, ನನ್ನ ಜೊತೆಲಿ ಇದು ಮಹಾನ್ ಭಾವ, ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು, ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ. ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ ಕುಮಾರಸ್ವಾಮಿನೇ, ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ. ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದೇನೋ ಇಲ್ಲಿಗೇನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ ಹತ್ರ, ಕೇಂದ್ರ ಸರ್ಕಾರಕ್ಕೆ, ನನಗದು ಏನೂ ಸಂಬಂಧ ಇಲ್ಲ. ಅವ್ರು ಕಳಿಸಿದ್ದೂ ಗೊತ್ತಿಲ್ಲ, ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ. ಈಗ ಇಟ್ಕೊಂಡವ್ರೆ, ಇವರೇನು ಶಾಶ್ವತವಾಗಿರ್ತಾರ? ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ. ಮತ್ತೆ ಬದಲಾವಣೆ ಆಗುತ್ತೆ. ಏಕೆಂದರೆ ಆ ಜಿಲ್ಲೆಗೆ ನಾನು ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ. ಅದರಿಂದ ನೋಡೋಣ ಮುಂದೆ ಇದೆಲ್ಲ. ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದೆಂಥದ್ದೋ ಬೆಂಗಳೂರು ದಕ್ಷಿಣ ಮಾಡ್ಕೊಂಡಿದ್ದೀರಪ್ಪ, ಹೋಲಿ ಕ್ಷೇತ್ರದಲ್ಲಿ ಕೆಲಸ ಹೆಂಗೆ ಮಾಡ್ಬೇಕು ಮಾಡ್ರಪ್ಪ, ಹಿಡ್ಕೊಂಡಿರೋರು ಯಾರು? ಡೆವಲಪ್ಮೆಂಟ್ ಮಾಡಿ. 1 ಕೋಟಿ ಜಮೀನು 4 ಕೋಟಿ ಆಗುತ್ತೆ. ಈಗಾಗಿಲ್ವಾ? ಅವರ ಜಮೀನುಗಳಾಗಬಹುದು, ಗೊತ್ತಿದೆ ನನಗೆ. ನಿಮಗೂ ಲಾಭ ಆಗುತ್ತೆ ಅಂತ. ನನಗೆ ಯಾಕೆ ಲಾಭ? ಈಗ ನನ್ನ ಜಮೀನು ವ್ಯಾಲ್ಯೂ ಅನ್ನೋದು, ಆ ಜಮೀನು ಕಿತ್ಕೊಳ್ಳೋಕೆ ಹೊರಟವರಲ್ಲ, 40 ವರ್ಷದಿಂದ ಖರೀದಿ ಮಾಡಿದ ಜಮೀನು. SIT 5 ಜನ ಅಧಿಕಾರಿಗಳಾಕಿ SIT ರಚನೆ ಮಾಡ್ಕೊಂಡು ಏನೋ ನಡೆಸ್ತಾವ್ರಲ್ಲ, ಅದೇನೋ ಕುಮಾರಸ್ವಾಮಿ ಒತ್ತುವರಿ ಮಾಡ್ಕೊಂಬಿಟ್ಟವನೆ ಅಂತ ಹೇಳಿ 40 ವರ್ಷದಿಂದ ನಡೆಸ್ತಾವ್ರೆ ಆ ಜಮೀನಿನ ಬಗ್ಗೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಮಾಡಿದ್ದು ನಾನು. ಏನು ನನ್ನ ಮೇಲೆ ಗದಾಪ್ರಹ ಮಾಡೋಕ್ಕೆ ಹೊರಟರು. ಇವತ್ತು ಬೆಂಗಳೂರಿನಲ್ಲಿ ಇವ್ರುಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಬೆಂಗಳೂರು ಸುತ್ತಮುತ್ತ ಒಂದು 50% ಜಾಗ ಸರ್ಕಾರಿ ಭೂಮಿಗಳು. ಇದೆಲ್ಲ ತೆಗೆದ್ರೆ ಈಗ ನನ್ನ ಮೇಲೆ ಏನು ಮಾಡೋಕ್ಕೆ ಹೊರಟ್ರಲ್ಲ, ನಾನೇನು ಎದುರಿಸ್ತಾ ಇಲ್ಲ. ನಾನು ಕಾನೂನು ಪ್ರಕಾರ ಎದುರಿಸ್ತೀನಿ, ಏನು ತೊಂದರೆ ಇಲ್ಲ. ಇವ್ರದ್ದೆಲ್ಲ ಬಂಡವಾಳ ಗೊತ್ತಿದೆ, ಏನೇನು ಮಾಡ್ಕೊಂಬಂದು.